ಚಂದಿರ ಎನ್ನುವುದು ನಮಗೆ ಕೇವಲ ರಾತ್ರಿಯ ಆಕಾಶದಲ್ಲಿ ಬೆಳಗುವ ಒಂದು ಬಿಂಬವಾಗಿ ಉಳಿದಿಲ್ಲ. ಅದು ಇಂದು ಮನುಕುಲದ ಮುಂದಿನ ನಿಲ್ದಾಣವಾಗಿ ಮಾರ್ಪಟ್ಟಿದೆ. ದಶಕಗಳ ಕಾಲ ನಾವು ದೂರದಿಂದಲೇ ನೋಡಿ ಸಂಭ್ರಮಿಸಿದ ಈ ಬೆಳ್ಳಿಯ ಗೋಳದತ್ತ ಇಂದು ಮತ್ತೆ ಮನುಷ್ಯ ಹೆಜ್ಜೆ ಹಾಕಲು ಸನ್ನದ್ಧನಾಗಿದ್ದಾನೆ. ಅಮೆರಿಕದ ಫ್ಲೋರಿಡಾದಲ್ಲಿರುವ ಜಾನ್ ಎಫ್ ಕೆನೆಡಿ ಬಾಹ್ಯಾಕಾಶ ನಿಲ್ದಾಣದಿಂದ ಆರ್ಟೆಮಿಸ್ 2 ನೌಕೆಯ ಉಡಾವಣೆಯಾದ ಕ್ಷಣ ಇಡೀ ವಿಶ್ವದ ಕಣ್ಣುಗಳು ಅತ್ತನೆಟ್ಟಿದ್ದವು. ಇದು ಕೇವಲ ಒಂದು ಪ್ರಯೋಗ ಅಲ್ಲ. 1972ರ ಅಪೋಲೋ 17 ಮಿಷನ್ ಬಳಿಕ ಸರಿಸುಮಾರು 54 ವರ್ಷಗಳ ದೀರ್ಘ ಮೌನವನ್ನ ಮುರಿದು ಮನುಷ್ಯ ಚಂದ್ರನ ಅಂಗಳಕ್ಕೆ ಮರಳುತ್ತಾ ಇರುವ ಮಹಾನ್ ಕ್ಷಣ. ನಮ್ಮ ತಾಂತ್ರಿಕ ಪ್ರಗತಿ ಎಷ್ಟೇ ವೇಗವಾಗಿದ್ದರೂ ಚಂದಿರನ ಮಣ್ಣಿನ ಮೇಲೆ ಮತ್ತೆ ಮಾನವನ ಪಾದದ ಗುರುತು ಮೂಡಲು ಇಷ್ಟೊಂದು ಸಮಯ ಬೇಕಾಯಿತು ಎನ್ನುವುದು ಬಾಹ್ಯಾಕಾಶ ವಿಜ್ಞಾನದ ಸವಾಲುಗಳನ್ನು ನಮಗೆ ತೋರಿಸುತ್ತೆ. ಆರ್ಟೆಮಿಸ್ 2 ಮಿಷನ್ ಈ ಕಾರ್ಯಾಚರಣೆಯ ಅತ್ಯಂತ ಮುಖ್ಯ ಉದ್ದೇಶವೇನಪ್ಪಾ ಅಂತಂದ್ರೆ, ಸುಮಾರು 5 ದಶಕಗಳ ನಂತರ ಮನುಷ್ಯನನ್ನ ಹೊತ್ತ ಬಾಹ್ಯಾಕಾಶ ನೌಕೆಯು ಚಂದ್ರನ ವಾತಾವರಣದಲ್ಲಿ ಎಷ್ಟು ಸುರಕ್ಷಿತವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಎಂಬುದನ್ನು ಪರೀಕ್ಷಿಸುವುದು. ವಿಶೇಷವಾಗಿ ಒರಾಯನ್ ನೌಕೆಯಲ್ಲಿರುವ ಮನುಷ್ಯನಿಗೆ ಲೈಫ್ ಸಪೋರ್ಟ್ ಸಿಸ್ಟಮ್ ಅಥವಾ ಜೀವರಕ್ಷಕ ವ್ಯವಸ್ಥೆಗಳು ಬಾಹ್ಯಾಕಾಶದ ಕಠಿಣ ವಿಕಿರಣಗಳು ಮತ್ತು ಶೂನ್ಯ ಸ್ಥಿತಿಯಲ್ಲಿ ಮನುಷ್ಯರನ್ನ ಹೇಗೆ ರಕ್ಷಿಸುತ್ತದೆ ಎಂಬುದನ್ನ ಈ ಮಿಷನ್ ಖಚಿತಪಡಿಸಿಕೊಳ್ಳಲಿದೆ. ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ಆರ್ಟೆಮಿಸ್ 3 ಯೋಜನೆಗೆ ಇದು ಅಡಿಪಾಯವಾಗಿದ್ದು, ತಾಂತ್ರಿಕವಾಗಿ ನಮ್ಮ ಸಿದ್ಧತೆ ಎಷ್ಟಿದೆ ಎಂಬುದನ್ನು ಅಳೆಯುವುದು ಇದರ ಮೂಲ ಗುರಿಯಾಗಿದೆ. ಈ ಮಿಷನ್ನಿಂದ ಆಗುವ ಉಪಯೋಗಗಳು ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಮುಂದಿನ ಪೀಳಿಗೆಯ ಬದುಕನ್ನೇ ಬದಲಿಸುವ ಶಕ್ತಿಯನ್ನ ಹೊಂದಿದೆ. ಮೊದಲನೆಯದಾಗಿ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರುವ ನೀರ್ಗಲ್ಲು ಅಥವಾ ಮಂಜುಗಡ್ಡೆಯ ಬಗ್ಗೆ ಈ ಮಿಷನ್ ಆಳವಾದ ಸಂಶೋಧನೆಗೆ ದಾರಿಯನ್ನ ಮಾಡಿಕೊಡಲಿದೆ. ಚಂದಿರನ ಮೇಲೆ ನೀರಿದೆ ಅಂತ ಸಾಬೀತಾದ್ರೆ ಈ ನೀರನ್ನು ಕುಡಿಯಲು ಮಾತ್ರವಲ್ಲದೆ ಅದನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನಾಗಿ ವಿಭಜಿಸಿ ರಾಕೆಟ್ ಇಂಧನವನ್ನಾಗಿ ಬಳಸಬಹುದು. ಇದರಿಂದ ಚಂದಿರನು ಬಾಹ್ಯಾಕಾಶದ ಒಂದು ಪೆಟ್ರೋಲ್ ಬಂಕ್ ಅಥವಾ ಇಂಧನ ನಿಲ್ದಾಣವಾಗಿ ಬದಲಾಗಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಮಂಗಳ ಗ್ರಹ ಅಥವಾ ಇತರ ದೂರದ ಗ್ರಹಗಳಿಗೆ ಪ್ರಯಾಣಿಸುವುದು ಅತ್ಯಂತ ಸುಲಭ ಮತ್ತು ಅಗ್ಗವಾಗಲಿದೆ. ಅಂದರೆ ಭೂಮಿಯಿಂದಲೇ ಅಷ್ಟು ಇಂಧನ ಹೊತ್ತೊಯ್ಯುವ ಅವಶ್ಯಕತೆ ಮುಂದೆ ಇರೋದಿಲ್ಲ. ಇದರ ಇನ್ನೊಂದು ಪ್ರಮುಖ ಉಪಯೋಗ ಏನಪ್ಪಾ ಅಂತಂದ್ರೆ, ಚಂದ್ರನ ಮೇಲೆ ಗೇಟ್ವೇ ಎಂಬ ಬಾಹ್ಯಾಕಾಶ ನಿಲ್ದಾಣವನ್ನ ನಿರ್ಮಿಸುವುದು. ಇದು ಭೂಮಿಯ ಸುತ್ತ ಇರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಂತೆಯೇ ಚಂದ್ರನ ಸುತ್ತ ಇರಲಿದೆ. ಇದು ಸಂಶೋಧಕರಿಗೆ ಚಂದ್ರನ ಮೇಲೆ ದೀರ್ಘಕಾಲ ನೆಲೆಸಲು ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೊಸ ಸಂಶೋಧನೆಗಳನ್ನ ಮಾಡಲು ನೆರವಾಗುತ್ತೆ. ಅಷ್ಟೇ ಅಲ್ಲದೆ ಭೂಮಿಯ ಮೇಲಿನ ಸಂಪನ್ಮೂಲಗಳು ಮುಗಿತಾ ಇರುವ ಈ ಕಾಲದಲ್ಲಿ ಚಂದ್ರನಲ್ಲಿರುವ ಅಪಾರ ಖನಿಜ ಸಂಪತ್ತು ಮತ್ತು ಹೀಲಿಯಂ 3 ನಂತಹ ಶಕ್ತಿಯ ಮೂಲಗಳು ಭವಿಷ್ಯದ ಜಗತ್ತಿನ ವಿದ್ಯುತ್ ಬೇಡಿಕೆಯನ್ನು ಪೂರೈಸಬಲ್ಲವು. ಚಂದ್ರನಿಂದ ವೈರ್ಲೆಸ್ ವಿದ್ಯುತ್ ತರುವ ಬಗ್ಗೆ ಅಮೆರಿಕ ಯೋಚಿಸ್ತಾ ಇದೆ. ಏಕೆಂದರೆ ಚಂದ್ರನಲ್ಲಿರುವ ನೀರು ಕೇವಲ ಬಾಯಾರಿಕೆಗೆ ಮಾತ್ರವಲ್ಲ, ಭವಿಷ್ಯದಲ್ಲಿ ರಾಕೆಟ್ ಇಂಧನವನ್ನಾಗಿ ಬಳಸುವ ಶಕ್ತಿಯನ್ನು ಕೂಡ ಹೊಂದಿರಬಹುದು ಎನ್ನುವ ಭರವಸೆ ವಿಜ್ಞಾನಿಗಳದ್ದಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಶುರುವಾದ ಈ ಪಯಣವು 10ನೇ ದಿನಕ್ಕೆ ಭೂಮಿಗೆ ಮರಳುವ ಗುರಿಯನ್ನ ಹೊಂದಿದೆ. ಆದರೆ ಈ ನೌಕೆ ಭೂಮಿಗೆ ಮರಳುವುದು ಅಷ್ಟು ಸುಲಭವಲ್ಲ. ಈ ಬಾರಿ ನೌಕೆಯು ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶಿಸಿದಾಗ ಹಿಂದೆಂದಿಗಿಂತಲೂ ಹೆಚ್ಚಿನ ಅಪಾಯ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಏಕೆಂದರೆ ಇಂದಿನ ತಂತ್ರಜ್ಞಾನ ನಮಗೆ ವೇಗವನ್ನ ನೀಡಿವೆಯಾದರೂ ಬಾಹ್ಯಾಕಾಶದ ಭೀಕರ ಶಾಖ ಮತ್ತು ಒತ್ತಡವನ್ನ ನಿಭಾಯಿಸುವುದು ಇಂದಿಗೂ ಅತ್ಯಂತ ಕಠಿಣ ಕೆಲಸವೇ ಆಗಿದೆ. ಈ ವಿಶೇಷ ಮಿಷನ್ನಲ್ಲಿ 4 ಸಾಹಸಿಗಳು ಪ್ರಯಾಣಿಸ್ತಾ ಇದ್ದಾರೆ. ಅವರು ಈ ಬಾರಿ ಚಂದ್ರನ ಮೇಲೆ ಇಳಿಯೋದಿಲ್ಲ, ಬದಲಾಗಿ ಚಂದ್ರನ ಕಕ್ಷೆಯನ್ನ ಸುತ್ತುವ ಮೂಲಕ ಅಲ್ಲಿನ ರಹಸ್ಯಗಳನ್ನ ಹತ್ತಿರದಿಂದ ಅಧ್ಯಯನವನ್ನ ಮಾಡಲಿದ್ದಾರೆ. ಈ 4ರ ತಂಡದಲ್ಲಿ ಹೆಚ್ಚು ಅನುಭವ ಹೊಂದಿರುವ ಗಗನಯಾತ್ರಿಗಳಿದ್ದಾರೆ. ಕಮಾಂಡರ್ ರೀಡ್ ವೈಸ್ಮನ್ ಈ ತಂಡದ ನೇತೃತ್ವವನ್ನ ವಹಿಸಿದ್ರೆ, ಪೈಲಟ್ ವಿಕ್ಟರ್ ಗ್ಲೋವರ್ ಅವರು ಚಂದ್ರಯಾನಕ್ಕೆ ನಿಯೋಜನೆಗೊಂಡ ಮೊದಲ ಕಪ್ಪು ವರ್ಣೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ಜೊತೆಗೆ ಮಹಿಳೆಯರಲ್ಲಿ ದೀರ್ಘಕಾಲದ ಬಾಹ್ಯಾಕಾಶ ಪ್ರಯಾಣದ ದಾಖಲೆ ಹೊಂದಿರುವ ಕ್ರಿಸ್ಟಿನಾ ಕೋಚ್ ಮಿಷನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಚಂದ್ರನಿಗೆ ತಲುಪಲು ಎಷ್ಟು ಸಮಯ ಬೇಕು ಎನ್ನುವ ಕುತೂಹಲ ಇರುತ್ತೆ. ಈ ಆರ್ಟೆಮಿಸ್ ಯಾತ್ರೆಯಲ್ಲಿ ಗಗನಯಾತ್ರಿಗಳು ಕೇವಲ 3 ರಿಂದ 4 ದಿನಗಳಲ್ಲಿ ಚಂದ್ರನ ಸನಿಹಕ್ಕೆ ಮುಟ್ಟಲಿದ್ದಾರೆ. ಇದು ನಮ್ಮ ಭಾರತದ ಚಂದ್ರಯಾನ 3 ನೌಕೆ ತೆಗೆದುಕೊಂಡ 40 ದಿನಗಳ ಅವಧಿಗಿಂತ ತೀರಾ ಕಡಿಮೆ. ಆದರೆ ಇದರ ಹಿಂದೆ ಒಂದು ತಾಂತ್ರಿಕ ಕಾರಣವಿದೆ. ಭಾರತವು ಇಂಧನ ಉಳಿಸಲು ಮತ್ತು ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸಲು ಭೂಮಿಯ ಗುರುತ್ವಾಕರ್ಷಣೆಯನ್ನ ಬಳಸಿಕೊಂಡು ಹಂತವಾಗಿ ಸಾಗಿತ್ತು.
ಆದರೆ ಮನುಷ್ಯರನ್ನು ಹೊತ್ತೊಯ್ಯುವ ಮಿಷನ್ನಲ್ಲಿ ವೇಗವು ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ಗಗನಯಾತ್ರಿಗಳಿಗೆ ಬೇಕಾದ ಆಮ್ಲಜನಕ ಮತ್ತು ಆಹಾರದ ಮಿತಿ ನಮಗಿರುತ್ತೆ. ಅಷ್ಟೇ ಅಲ್ಲದೆ 1972ರಲ್ಲಿ ಜೀನ್ ಸೇರ್ನಾನ್ ಚಂದ್ರನ ಮಣ್ಣಿನ ಮೇಲೆ ನಡೆದು ಭೂಮಿಗೆ ಕೈ ಬೀಸಿದ ನಂತರ ಮತ್ತೆ ಅತ್ತ ಯಾರೂ ಹೋಗಿರಲಿಲ್ಲ. ಕಳೆದ 5 ದಶಕಗಳಲ್ಲಿ ನಾವು ಡಿಜಿಟಲ್ ಲೋಕದಲ್ಲಿ ಮುಳುಗಿ ಹೋಗಿದ್ದೆವು. ಆದರೆ ಈಗ ಮತ್ತೆ ಚಂದಿರನ ಮಣ್ಣಿನ ವಾಸನೆಯನ್ನ ಹತ್ತಿರದಿಂದ ಪಡೆಯುವ ಕಾಲ ಬಂದಿದೆ. ಈ ಮಿಷನ್ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಚಂದಿರನ ಮೇಲೆ ಮಾನವ ವಸಾಹತು ನಿರ್ಮಿಸುವ ಕನಸು ನನಸಾಗಬಹುದು. ಚಂದಿರನನ್ನು ನಾವು ಕೇವಲ ಒಂದು ಉಪಗ್ರಹವಾಗಿ ನೋಡದೆ ನಕ್ಷತ್ರಗಳ ಲೋಕಕ್ಕೆ ತೆರೆಯುವ ಒಂದು ಹೆಬ್ಬಾಗಿಲಾಗಿ ನೋಡಬೇಕಿದೆ. ಆರ್ಟೆಮಿಸ್ 2 ಎನ್ನುವುದು ಮನುಷ್ಯ ತನ್ನ ಅಸ್ತಿತ್ವವನ್ನ ಭೂಮಿಯ ಹೊರಗೂ ವಿಸ್ತರಿಸಲು ನಡೆಸ್ತಾ ಇರುವ ಅತಿ ದೊಡ್ಡ ಹಠದ ಪ್ರತಿಫಲ. ಈ ಪಯಣವು ಕೇವಲ ವಿಜ್ಞಾನದ ಗೆಲುವಲ್ಲ, ಇದು ಭೂಮಿಯ ಗುರುತ್ವಾಕರ್ಷಣೆಯ ಸಂಕೋಲೆಗಳನ್ನ ಕಳಚಿಕೊಂಡು ಅನಂತದತ್ತ ಹಾರಲು ಸಿದ್ಧವಾಗಿರುವ ಮನುಷ್ಯನ ಅಪ್ರತಿಮ ಛಲದ ಸಂಕೇತ. ನಕ್ಷತ್ರಗಳ ನಡುವೆ ನೆಲೆ ಕಂಡುಕೊಳ್ಳುವ ಹಾದಿಯಲ್ಲಿ ಈ 10 ದಿನಗಳು ಇತಿಹಾಸದ ಸುವರ್ಣ ಪುಟಗಳಲ್ಲಿ ದಾಖಲಾಗಿವೆ. ಚಂದಿರ ಇಂದು ನಮಗೆ ಕೇವಲ ಒಂದು ಸೌಂದರ್ಯದ ಸಂಕೇತವಲ್ಲ, ಅದು ನಮ್ಮ ಭವಿಷ್ಯದ ಹೊಸ ಮನೆಗೆ ಹೋಗುವ ದಾರಿಯ ದೀಪವಾಗಿದೆ.